ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವ ಸಂವಿಧಾನ, ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಸಕಲ ಜೀವಾತ್ಮರ ಲೇಷಿಗಾಗಿ ಸರ್ವರಿಗೂ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನ ಯಾವುದೇ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ, ಜಾತ್ರೆ ಇಲ್ಲ, ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಯಾವ ಕೂಡ ಇಲ್ಲವೇ ಇಲ್ಲ. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಹೇಳಿದ ವಿಶ್ವಗುರು, ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವದ ಕೇಂದ್ರ, ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣು. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ದೇವಲೋಕ ಮರ್ತ್ಯಲೋಕ ಎಂಬುವುದು ಬೇರೆ 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 ಉಂಟೇನಯ್ಯ, ಈ ಲೋಕದ ಒಳಗೆ ಅನಂತ ಲೋಕವಯ್ಯ, ಶಿವ ಆಚಾರವೇ ಶಿವಲೋಕವಯ್ಯ, ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ, ಇದು ಸತ್ಯ ಇದು ಸತ್ಯ ಕೂಡಲ ಸಂಗಮ ದೇವ. ಈ ವಚನದ ಭಾವಾರ್ಥ ಏನು ಹೇಳಿಕೊಡುತ್ತದೆ ಎಂದರೆ, ನಾವು ದೇವರನ್ನು ಅಲ್ಲಿ ಇಲ್ಲಿ ಈ ಮಾನವ ನಿರ್ಮಿತ ಜಡ ವಸ್ತುಗಳಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ದೇವರು ಇದ್ದಾನೆ ಅಂಥೇಳಿ ನಮ್ಮ ಭಾರತೀಯರಿಗೆ ಈ ಸುಳ್ಳು ಗೊಳ್ಳು ಪಳ್ಳು ಹೊಳ್ಳು ಏನು ತಲೆಯಲ್ಲಿ ಹಾಕಿದಾರಲ್ಲ, ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಇವರೇ ಆಗಿದ್ದಾರೆ ಅಂಥೇಳಿ ಈ ವಚನಗಳೇ ನಮಗೆ ಸಾಕ್ಷಿ ಕೊಡ್ತಾ ಇವೆ. ಮಹಾತ್ಮ ಬಸವಣ್ಣ ಜಿ ಕ್ಯಾ ಕಹತೆ ಹೈ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ 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 ಕಡೆ ಇಲ್ಲಪ್ಪ, दूसरे तरफ नहीं है, ये शरीर ही असली मंदिर है. इस मंदिर के अंदर दुनिया को चलाने वाला मालिक बैठा हुआ है बनाकर, उसी लिए तो हम इन पंच इंद्रियों से दुनिया देख रहा है, सुन रहा है, बोल रहा है. नहीं तो अगर अंदर का मालिक चलेगा 6 फीट जगह, बस खाली 6 फीट कदम. इतना सुंदर दुनिया बनाने वाला मालिक को सब अपने अंदर ही जरा झांक कर देखना चाहिए. तो भारत रत्न डॉक्टर BR अंबेडकर जी भी कहा है, किताब पढ़ो, ಶಿಕ್ಷಣ ಸಂಘಟನ್ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಮಾಡಿರಿ ಅಂದರೆ ಅಂಬೇಡ್ಕರ್ ಅವರನ್ನ ಮಾತು ಕೇಳಲಾರದೆ ದೇವರು ಸ್ಥಳ ಆ ಕ್ಷೇತ್ರ ಅಂತೇಳಿ ತಿರುಗಾಡಬೇಡಿರಣ್ಣ ಅಂಥೇಳಿ ಹೇಳಿದ್ರಲ್ಲಪ್ಪ, ಅವ್ರದ್ದು ಮಾತು ಕೇಳಿ ನಾವು ಜೀವನದಲ್ಲಿ ಪರಿವರ್ತನೆ ಮಾಡಿಕೊಂಡು ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟೋಣ. ಇದರಲ್ಲಿ ಬಸವಣ್ಣನ ಅಭಿಮಾನಿಗಳು ಕೂಡ ನೀವು ಟೂರ್ ಹೋಗ್ರಿ, ಒಂದು ಪ್ರಕೃತಿಯನ್ನು ನೋಡಲು ಹೋಗಿ, ಒಂದು ನದಿಗಳು, ಒಂದು ಸಮುದ್ರಗಳು, ಅರಣ್ಯ ಪ್ರದೇಶ ನೋಡಲು ಹೋಗಿ ಅಲ್ಲಿನ ಸೌಂದರ್ಯವನ್ನು ನೋಡಿ ನಿಮ್ಮ ಗ್ರಾಮಗಳಲ್ಲಿ ಬಂದು ತಿರುಗಿ ಬಂದ ನಂತರ ನೀವು ಕೂಡ ಗಿಡ ಮರಗಳನ್ನು ಬೆಳೆಸಿರಿ, ಪ್ರಾಣಿ ಪಕ್ಷಿಗಳನ್ನು ಬೆಳೆಸಿರಿ, ಅವುಗಳ ಮೇಲೆ ದಯಾ ತೋರಿರಿ ಅಂಥೇಳಿ ಬಸವಣ್ಣನವರು ಹೇಳಿದ್ದಾರೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿರವರು ಹೇಳಿದ್ದಾರೆ. ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಈ ವಿಡಿಯೋ ತಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟಿದೆ. ಆದರೆ ಇವತ್ತಿನಿಂದಲೇ ನಿಮ್ಮ ಗ್ರಾಮಗಳಲ್ಲಿ ಬಸವ ಮಂಟಪಗಳು, ಅಂಬೇಡ್ಕರ್ ಜಿ ಭವನಗಳು, ಅನುಭವ ಮಂಟಪಗಳು ಮಾತ್ರ
ನಿರ್ಮಾಣ ಮಾಡಿಕೊಂಡು ಇಂತಹ ವಿಚಾರಗಳ ಚಿಂತನೆ ಮಾಡಿ ಬದುಕಿರಣ್ಣ ಅಂದಾಗ ಮಾತ್ರ ಸೃಷ್ಟಿಕರ್ತ ಅನ್ನ ನೀರು ಮಳೆ ಬೆಳೆ ಎಲ್ಲ ಕೊಟ್ಟು ಸಲುತ್ತಾ ಇದ್ದಾನಲ್ಲ, ಅವನಿಗೆ ಧನ್ಯವಾದಗಳು ಹೇಳೋ ಸಲುವಾಗಿ ನಮಗೆ ದಿನನಿತ್ಯ ಸಮಯ ಸಿಕ್ಕಷ್ಟು ಧ್ಯಾನ ಮಾಡಿರಿ. ಎಲ್ಲವನ್ನೂ ಕೊಟ್ಟಿದ್ದಾನೆ, 2 ಕೈ 2 ಕಾಲು ತಲೆ ಎಲ್ಲವನ್ನು ಕೊಟ್ಟಿದ್ದಾನೆ, ಕೈ ಕಾಲು. ಏನು ಬೇಡವದೇ ಬೇಡ, ಭಿಕ್ಷಾ ಅರಿವೇ ಗುರು, ಕಾಯಕವೇ ಕೈಲಾಸವೆಂದು ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ. ಆದರೆ ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ದೇಶಭಕ್ತರು, ರಾಷ್ಟ್ರಭಕ್ತರು ಆಗುತ್ತೇವೆ ಎಂದು ಹೇಳ್ತಾ ಮತ್ತೊಮ್ಮೆ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.